ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಆರ್ಥಿಕ ನಮಸ್ಕಾರ. ಸಾಹಿತ್ಯ ಪ್ರೇಮಿಗಳಿಗಾಗಿ ಕಾದಂಬರಿಕಾರ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾದ ಎಲ್ಲ ಕಥೆ ಕಾದಂಬರಿಗಳ ಗೌರವ ಮತ್ತು ಕ್ರೆಡಿಟ್ ಆಯಾ ಲೇಖಕರಿಗೆ ಸಲ್ಲುತ್ತದೆ. ಕನ್ನಡ ಸಾಹಿತ್ಯವನ್ನು ಉಳಿಸುವುದು ಮತ್ತು ಓದುವ ಹವ್ಯಾಸವನ್ನು ಹಸನ್ಮುಖಗೊಳಿಸುವ ಉದ್ದೇಶದಿಂದ ಹೊಸ ತಲೆಮಾರಿನ ಭಾವನಾತ್ಮಕ ಕಥೆಗಳನ್ನು ನಿಮ್ಮ ಮುಂದಿರಿಸುತ್ತೇವೆ. ನೀವು ನಮಗೆ ನೀಡುವ ಬೆಂಬಲ ಅತ್ಯಂತ ಮುಖ್ಯ. ಈ ಕಥೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನು ಒಂದು ಲೈಕ್ ಮೂಲಕ ಶ್ಲಾಘಿಸಿ. ಇತಿ ನಿಮ್ಮ ಕಾದಂಬರಿಕಾರ. ನಮ್ಮೂರಿನ ಬೆಳಗಿನ ಬಿಸಿಲು ಅಂತಿಮ ಘಟ್ಟ. ಗಿರಿಜಮ್ಮ ತಲೆ ಚೆಚ್ಚಿಕೊಂಡು ಅವನು ಒಕ್ಕಲಿಗರ ಹುಡುಗ ಅಂತೆ, ಅವರಪ್ಪ ರೈತನಂತೆ, 10 ಎಕರೆ ಗದ್ದೆ ತೋಟ ಇದೆಯಂತೆ ಎಂದು ಸಾರ್ಥಕವಾಯಿತು ಎಂದ ಉಮೇಶ್. ಇರ್ಲಿ ಬಿಡಿ, ಕೃಷ್ಣನಿಗೆ ಕೇಳೋಣ. ನೀವು ದುಡ್ಡು ಕಾಸು ಬದಲಾಯಿಸಿದ್ದಕ್ಕೆ ಅವರಿಗೆ ಕೋಪ ಬಂದಿದೆ ಎಂದರು. ಆದರೆ ಉಮೇಶನಿಗೆ ಮತ್ತೆ ತಂಗಿಯ ಮನೆಗೆ ಹೋಗಿ ಕೇಳುವ ಧೈರ್ಯ ಇರಲಿಲ್ಲ. ಅವರ ಬೀಗರ ಮನೆಗೆ ತಾನು ಮದುವೆ ಕೇಳಿಸಲು ಫೋನ್ ಮಾಡಿದಾಗ ಆ ಬೀಗರು ತನ್ನನ್ನು ಕಂಡು ಹಿಡಿದಿದ್ದಾರೆ. ಈಗ ನಾನು 3 ತಿಂಗಳಾದರೂ ಆ ಕಡೆ ತಲೆ ಹಾಕದೇ ಇದ್ದರೆ ವಾಸಿ ಎಂದು ಕೊಂಡ. ಆದರೆ ಮಗಳನ್ನು ಕೋಲಾರಕ್ಕೆ ಕಳಿಸಲಿಲ್ಲ. ಯಾವ ಎಳರು ತೊಡರು ಇಲ್ಲದೆ ಸೀತಮ್ಮನ 2 ಹೆಣ್ಣು ಮಕ್ಕಳ ಮದುವೆ ವೈಭವವಾಗಿ ನಡೆಯಿತು. ಕನಕಮ್ಮ, ಅವಳ 2 ಹೆಣ್ಣು ಮಕ್ಕಳು ಅಳಿಯಂದಿರು ಬಂದಿದ್ದರು. ರಾಮು ಬಂದಿರಲಿಲ್ಲ. ಆದರೆ ಉಮೇಶ್, ಗಣೇಶ್ ಎಲ್ಲರೂ ಇದ್ದೂರಿನ ಮದುವೆ ಆದ್ದರಿಂದ ಬಂದಿದ್ದರು. ಏನಮ್ಮ, ತಂಗಿಯರ ಮದುವೆ ಮಾಡಿ ಗೆದ್ದೆ. ನಿನ್ನ ಮಗ, ಅವನ ಗುಣ ಸ್ವಭಾವ ಎಲ್ಲ ನನಗೆ ಬಹಳ ಇಷ್ಟ ಆಗಿದೆ. ನನ್ನ ಮಗಳು ವೈಜಯಂತಿಯನ್ನು ಮದುವೆ ಮಾಡಿಕೊಡಬೇಕಂತ ಆಸೆ ಇದೆ. ನೀನು ಒಪ್ತೀಯಾ ಎಂದ ಸೀತಮ್ಮ ಸಂತಸದಿಂದ. ನಿನ್ನ ಅಳಿಯನ್ನ ನೀನು ಕೇಳ್ಕೋ ಅಪ್ಪ, ಅವನು ಒಪ್ಪಿದರೆ ನನ್ನದೇನೂ ಅಭ್ಯಂತರವಿಲ್ಲ ಎಂದಳು. ಏನಪ್ಪ ಕೃಷ್ಣ, ಏನಂತಿ ಎಂದ ಕೃಷ್ಣ ನಗುತ್ತಾ. ಸದ್ಯಕ್ಕೆ ಬಡ್ಡಿ ಸಮೇತ ಸಾಲ ತೀರಿಸುವುದಿದೆ ಮಾಮ, ಸಾಲ ತೀರಿದ ಮೇಲೆ ಮದುವೆ ಎಂದ. ಇಲ್ಲಿ ಸೀತಮ್ಮಗೆ ತಿಂಗಳಿಗೆ 5,000 ಬರುವ ಹಾಗೆ ಮಾಡ್ತೀನಿ. ನಿನ್ನ ತಂದೆ ತಾಯಿ ಸುಖವಾಗಿರಲಿ. ಹೆಣ್ಣು ಮಕ್ಕಳ ಮದುವೆಗೆ ಕೊಟ್ಟ 2 ಲಕ್ಷ ನಿನ್ನ ವರದಕ್ಷಿಣೆಯ ಬಾಬತ್ತು. ಬೆಂಗಳೂರಲ್ಲಿ ಮಗಳ ಹೆಸರಲ್ಲಿ ಬಂಗಲೆ ತೆಗೆದು ಕೊಡ್ತೀವಿ. ಈಗ 8,000 ಬರುತ್ತೆ. ನಾಳೆ 2 ಮಕ್ಕಳು ಆಗೋಷ್ಟರಲ್ಲಿ 12,000 ಬರುತ್ತೆ. ನನ್ನ ಅರ್ನಿಂಗ್ ಸದ್ಯಕ್ಕೆ ವರ್ಷಕ್ಕೆ 3 ಲಕ್ಷ ಇದೆ ಎಂದ ಗಣೇಶ್. ಆಯಿತು ಮಾಮ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅಮ್ಮ ಹಾಳು ಹೇಳ್ತಿದ್ದಳು. ಶ್ರೀಲಕ್ಷ್ಮೀ ದೇವಿ ಸೊಸೆ ರೂಪದಲ್ಲಿ ಬರ್ತಾ ಇದ್ದಾಳೆ ಅನಿಸುತ್ತೆ. ಆದರೆ ನನಗೆ ಬರುವ 8,000 ನಾನು ಬೆಂಗಳೂರಲ್ಲಿ ಫ್ರೀಯಾಗಿ ಖರ್ಚು ಮಾಡ್ಕೋಬೇಕಂತ. ಆದರೆ ಇಲ್ಲಿ ಅಪ್ಪ ಅಮ್ಮಂಗೆ ತಿಂಗಳಿಗೆ 5,000 ಬರುವ ಹಾಗೆ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಹೆಣ್ಣು ಮಕ್ಕಳು ಅಳಿಯಂದಿರು ಹಬ್ಬ ಹಾಳಿ ಬಾಣಂತನ ಅಂತ ಬರ್ತಾ ಇರ್ತಾರೆ. ಅವರಿಗೆ ನಾನು ಮಾಡಲೇಬೇಕು ಅಂತ ಇದ್ದೀನಿ. ಅವಿವಾಹಿತ ಆಗಿದ್ದರೆ ತಿಂಗಳಿಗೆ 5,000 ಕಳಿಸಲು ವ್ಯವಸ್ಥೆ ಮಾಡ್ತಿದ್ದೆ. ಅದಕ್ಕೆ ನನ್ನ ಮದುವೆ ಇನ್ನು 5 ವರ್ಷದ ಮೇಲೆ ಅಂದ್ಕೊಂಡಿದ್ದೀನಿ ಎಂದ ಗಣೇಶ್. ಮಾತಾಡಿ ಇಲ್ಲಪ್ಪ, ನನ್ನದು ಒಂದು ಸಲ ಮಾತಾಡಿದ ಮೇಲೆ ಒಂದು ನಾಲಿಗೆ. ಲಗ್ನ ಪತ್ರಿಕೆಗೆ 2 ದಿನ ಮುಂಚೆ ಇದೆಯಲ್ಲ ವ್ಯವಸ್ಥೆ ಮಾಡಿ ಪಾಸ್ಬುಕ್ಕನ್ನು ಅವತ್ತು ಆ ಹಸೆ ಮೇಲೆ ಸೂಟು ಬಂಗಾರದ ಜೊತೆ ಕೊಡ್ತೀನಿ ಎಂದ. 5 ಫುಲ್ ಸೂಟ್, ಟೈಟನ್ ವಾಚು, ವಜ್ರದುಂಗುರು, 2 ತೋಲ ಚಿನ್ನದ ಸರಪಳಿ, 2 ತೋಲದ ಸರ ಎಲ್ಲ ಕೊಡ್ತೀನಿ ಎಂದ. ಉಮೇಶ್ ಮುಖ ಕಪ್ಪಿಟ್ಟಿತ್ತು. ನೀವು ಈಗೋದರೆ ಶ್ರೀಮಂತರು, ಹೀಗೆ ಕೊಟ್ಟು ಗಂಡು ಹುಡುಗರಿಗೆ ಆಸೆ ಇಡ್ತೀರಿ ಅಪ್ಪ. ಹೀಗಾಗಿ ನಮ್ಮಂಥ ಬಡ ಹುಡುಗಿಯರ ಮದುವೆ ಆಗಿಲ್ಲ ಎಂದ. ಬಡವರ ಡಾಕ್ಟರ್, ಇಂಜಿನಿಯರ್ ಆಸೆ ಪಡಲೇಬಾರದು. ನಮ್ಮ ಹಾಗೆ ನೀನು ಹೈಸ್ಕೂಲ್ ಮಾಸ್ತರು, ಮಿಡ್ಲ್ ಸ್ಕೂಲ್ ಮಾಸ್ತರ್ ಹೀಗೆ ಹುಡುಕಿ ಎಂದ.
ಅವನ ಸೋದರ ಮಾವ ಸಮಾಧಾನ ಹೇಳಿದ. ಇದಂತೂ ಗಂಡ ಹೆಂಡತಿಗೆ ತುಂಬ ಅಪ್ರಿಯವಾದ ಮಾತುಗಾರಿಕೆ. ತಮ್ಮ ಮಗಳು ರತಿದೇವಿ ತಾವು ಆಕಾಶದಿಂದ ಇಳಿದು ಬಂದವನನ್ನೇ ಮದುವೆ ಮಾಡಿಸ್ತೀವಿ ಎಂದು ಅಹಂಕಾರ ಪಡುತ್ತಿದ್ದ. ಅವರಿಗೆ ಬಲವಾದ ಪೆಟ್ಟು ಬಿದ್ದಿತ್ತು. ಬಡ ಸೀತಮ್ಮ ತನ್ನ ಮಗಳನ್ನು ಎಂಥ ಶ್ರೀಮಂತ ಜಮೀನ್ದಾರ ಕುಟುಂಬಕ್ಕೆ ಕೊಟ್ಟಳು ಎನ್ನುವುದು ಗಿರಿಜಮ್ಮನಿಗೆ ಮಹಾ ಆಸೆಯೂ ಆಗಿತ್ತು. ಅದರೊಡನೆ ಕೃಷ್ಣ ತಮ್ಮ ಮೈದುನ ವಾರಗಿತ್ತಿ ಮಗಳನ್ನು ವಿವಾಹ ಆಗುತ್ತಿದ್ದಾನೆ. ಅದು ಇದ್ದದ್ದು ಅವರಿಗೆ ಅಸಹ್ಯ ಆಗಿತ್ತು. ಆ ರಾತ್ರಿ ಗಂಡ ಹೆಂಡತಿ ಒಂದು ನಿರ್ಧಾರ ಮಾಡಿದರು. ಮಾರನೆಯ ದಿನ ಬೆಂಗಳೂರಿಗೆ ರಾಮನನ್ನು ಹುಡುಕಿಕೊಂಡು ಬಂದರು. 3 ಜನ ಗೆಳೆಯರೊಂದಿಗೆ ಒಂದು ಕೋಣೆ ಮಾಡಿಕೊಂಡು ಓದನ್ನೇ ತಪಸ್ಸು ಮಾಡಿಕೊಂಡಿದ್ದ ರಾಮು ಮಾವನನ್ನು ಆತ್ಮೀಯವಾಗಿ ಸ್ವಾಗತಿಸಿದ. ನಿನ್ನ ಜೊತೆ ಸ್ವಲ್ಪ ಮಾತಾಡಲೇಬೇಕಿತ್ತಪ್ಪ ಎಂದರು ಉಮೇಶ್. ಬನ್ನಿ, ಇಲ್ಲೇ ಹತ್ತಿರದಲ್ಲಿ ಪಾರ್ಕ್ ಇದೆ ಎಂದು ಕರೆದುಕೊಂಡು ಹೋದ. ರಾಮು ಕೃಷ್ಣವೇಣಿನ ನೀನೇ ವಿವಾಹ ಮಾಡಿಕೊಳ್ಳಪ್ಪ, ನಿನ್ನ ಓದಿನ ಖರ್ಚು ನಾನೇ ಕೊಡ್ತೀನಿ ಎಂದ. ಆ ಫೋಟೋಗಳನ್ನು ತಂದಿದ್ದೀರಾ ಮಾವ ಎಂದರು. ಉಮೇಶ್ ಬೆಚ್ಚಿ, ಏನು ಫೋಟೋ ಮಾರಾಯ ಎಂದ. ಯಾರೋ ಒಕ್ಕಲಿಗರ ಹುಡುಗನ ಜೊತೆ ಚಿತ್ರ ವಿಚಿತ್ರ ಫೋಟೋಗಳನ್ನು ತೆಗೆಸಿಕೊಂಡಿದ್ದಾಳಂತೆ. ಅದನ್ನು ನೋಡಿದ ಕೃಷ್ಣ ಅವಳನ್ನು ಬೇಡ ಅಂದಾನಂತೆ ಎಂದ. ಉಮೇಶ್ ನೋವಿನಿಂದ, ಏನು ಚೆಲ್ಲು ಹುಡುಗಿ, ಬಾಯ್ ಫ್ರೆಂಡ್ ಬರ್ತ್ಡೇ ಅಂತ ತೆಗೆಸಿಕೊಂಡಿದ್ದಾಳಪ್ಪ, ಅದೇ ನೀನು ತಪ್ಪು ತಿಳಿದುಕೊಂಡರೆ ಎಂದ. ಅಂಥ ಫೋಟೋಗಳನ್ನು ನಾನು ಮೈಂಡ್ ಮಾಡಲ್ಲ, ಅವುಗಳನ್ನು ಸುಟ್ಟು ಹಾಕಿದರಾಯಿತು. ಮೊದಲಿನಿಂದ ನನ್ನ ಜೊತೆ ಮದುವೆ ಅಂತ ಹುಟ್ಟು ಹಾಕಿದಿರಿ. ನನ್ನ ಜೊತೆ ತುಂಬ ಸಲಿಗೆಯಾಗಿರೋಳು, ಅವಳ ಮೇಲೆ ನನಗೆ ಪ್ರೀತಿ ಇದೆ. ಮೊನ್ನೆ ಊರಿಗೆ ಬಂದಾಗ ಅಮ್ಮ ಆ ಫೋಟೋ ಬಗ್ಗೆ ಹೇಳಿದಳು. ಕೋಲಾರದ ಮದುವೆಯ ಮನೆಯಲ್ಲಿ ಆ ಹುಡುಗನ ಭುಜದ ಸೊಂಕಿನಲ್ಲೇ ಓಡಾಡ್ತಿದ್ದಾಳಂತೆ. ಅಮ್ಮನ ಆ ವರ್ಣನೆ ಕೇಳಿದ್ದರೂ ನಾನೇನು ವಿಚಲಿತಳಾಗಿಲ್ಲ. ದುಡ್ಡು ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ ನೋಡಿ ಮಾವ. ನನ್ನ ಓದಿಗೆ 5 ಲಕ್ಷ ಕೊಡಬೇಕು. ಓದು ಮುಗಿದ ಮೇಲೆ ನನಗೆ ಕ್ಲಿನಿಕ್ ಹಾಕಲಿಕ್ಕೆ 5 ಲಕ್ಷ ಕೊಡಬೇಕು ಎಂದ. ಅವಳ ಹೆಸರಲ್ಲಿಟ್ಟ ಹಣ 5 ಲಕ್ಷ ಕೊಡ್ತೀನಪ್ಪ, ಆದರೆ ಕ್ಲಿನಿಕ್ ಹಾಕಿಸಿಕೊಡಲಿಕ್ಕೆ ಎಲ್ಲಿಂದ ಕೊಡಲಿ ಎಂದ. ಇನ್ನು 4 ವರ್ಷಕ್ಕೆ ನಿಮಗೆ ರಿಟೈರ್ಡ್ ಆಗುತ್ತೆ. ಆಗ ಬಂದ ಹಣ 6 ಲಕ್ಷ ನನಗೆ ಕೊಡಬೇಕು. ಪೆನ್ಷನ್ನಲ್ಲಿ ನೀವು ಜೀವನ ಮಾಡಿ. ಒಂದು 10 ವರ್ಷ ಆದಮೇಲೆ ಮಗಳು ಅಳಿಯ ಆದ ನಮ್ಮ ಹತ್ತಿರ ಬನ್ನಿ. ಅಷ್ಟೊತ್ತಿಗೆ ನಾನು ಒಂದು ಸ್ಥಿತಿಗೆ ಮುಟ್ಟಿರ್ತೀನಿ ಎಂದ. ಅವಳ ಹೆಸರಲ್ಲಿಟ್ಟ ಹಣ 5 ಲಕ್ಷ ಕೊಡ್ತೀನಪ್ಪ, ಆದರೆ ಕ್ಲಿನಿಕ್ ಹಾಕಿಸಿ ಕೊಡಲಿಕ್ಕೆ ಎಲ್ಲಿಂದ ಕೊಡಲಿ ಎಂದ. ಇನ್ನು 4 ವರ್ಷಕ್ಕೆ ನಿಮಗೆ ರಿಟೈರ್ಡ್ ಆಗುತ್ತೆ. ಆಗ ಬಂದ ಹಣ 6 ಲಕ್ಷ ನನಗೆ ಕೊಡಬೇಕು. ಪೆನ್ಷನ್ನಲ್ಲಿ ನೀವು ಜೀವನ ಮಾಡಿ. ಒಂದು 10 ವರ್ಷ ಆದಮೇಲೆ ಮಗಳು ಅಲ್ಲಿಯ ಆದ ನಮ್ಮ ಹತ್ತಿರ ಬನ್ನಿ. ಅಷ್ಟೊತ್ತಿಗೆ ನಾನು ಒಂದು ಸ್ಥಿತಿ ಮುಟ್ಟಿರ್ತೀನಿ ಎಂದ. ಆಯಿತು, ಯೋಚನೆ ಮಾಡಿ ನಾನು ತಿಳಿಸ್ತೀನಪ್ಪ. ನಾನು 5 ಲಕ್ಷ ಕೊಡ್ತೀನಿ, ಅಂದರೆ ನೀನು 10 ಲಕ್ಷ ಅಂತಿ. ಬಹಳ ದುಬಾರಿ ಅನಿಸುತ್ತೆ ಎಂದು ಉಮೇಶ್ ಎದ್ದ. ಬರೀ MBBS ಓದಿದರೆ ಏನು ಲಾಭವಿಲ್ಲ ಮಾವ. ಜೂನಿಯರ್ ಡಾಕ್ಟರ್ ಆಗಿ ಯಾವುದಾದರೂ ನರ್ಸಿಂಗ್ ಹೋಮಲ್ಲಿ 2,000-3,000 ಸಂಪಾದಿಸಿಕೊಂಡಿರಬೇಕಾಗುತ್ತೆ. ಅದರ ಬದಲು ನಾನೇ ಕ್ಲಿನಿಕ್ ಹಾಕಿದರೆ 5 ವರ್ಷದಲ್ಲಿ ತಿಂಗಳಿಗೆ 20,000 ನಿವ್ವಳ ಆದಾಯ ಬರುವ ಹಾಗೆ ಮಾಡ್ಕೋತೀನಿ ಎಂದ. ಗಿರಿಜಾ ಮಾತಾಡಿ, ಇನ್ನು ಮೇಲೆ ಯೋಚಿಸುವುದು ಮಾತಾಡಿಕೊಳ್ಳುವುದು ಏನಿಲ್ಲ. ವೈಜಯಂತಿ ಮದುವೆಗೂ ಮುಂಚೆ ನಮ್ಮ ಮಗಳ ಮದುವೆ ಆಗಬೇಕಂತ ನನ್ನ ಹಠ ಎಂದರು. ಅವನು ನಕ್ಕು, ನೀವು ಯಾವಾಗ ಮುಹೂರ್ತ ಬಿಟ್ಟು ನನ್ನನ್ನು ಕೊರಳಿಗೆ ತಾಳಿ ಕಟ್ಟಪ್ಪಂದ್ರೆ ಅವಳ ಕೊರಳಿಗೆ ತಾಳಿ ಕಟ್ಟಿ ಬಿಡ್ತೀನಿ ಎಂದ. ಮುಂದೆ 2 ತಿಂಗಳಲ್ಲೇ 20 ವರ್ಷದ ರಾಮು 19 ವರ್ಷದ ಕೃಷ್ಣವೇಣಿಯ ಮದುವೆ ಆಗಿ ಹೋಯಿತು. ಕನಕಮ್ಮ ಕುಣಿದಾಡಿದರು. ಅವಳು ನಡತೆಟ್ಟಳು. ಕಣ್ಣು ಯಾವನೋ ಜೊತೆಗೂ ಅವಳ ತೆಗೆಸಿಕೊಂಡ ಫೋಟೋ ಇಡೀ ಊರಿನ ತುಂಬ ಪ್ರಸಾರ ಆಗಿದೆ. ಅಂಥವಳನ್ನು ನೀನು ಮದುವೆ ಆಗ್ತೀಯಾ ಎಂದರು. ಆ ಫೋಟೋ ಕೋಲಾರದಿಂದ ತಂದು ತಂಗಿಯ ಮಗನ ಕೈಯಲ್ಲಿ ಕೊಟ್ಟವರೇ ಆಕೆ. ತಾನು ಮಾಡಿದ್ದು ತನಗೆ ಮುಳುವಾಯಿತೇ. ಸೀತಮ್ಮನ ಹೆಣ್ಣು ಮಕ್ಕಳ ಮದುವೆ ಕೇಳಿಸಬೇಕೆಂಬ ಉದ್ದೇಶವೂ ಇತ್ತು. ತನ್ನ ಹೆಣ್ಣು ಮಕ್ಕಳ ಮದುವೆ ಲಲಿತಮ್ಮನ ದಯದಿಂದ ಆಯಿತು. ವನಿತಾ ಸುನೀತಾ ಇಬ್ಬರು ಸುಖವಾಗಿದ್ದಾರೆ. ಆದರೆ ಸೀತಮ್ಮನ ಹೆಣ್ಣು ಮಕ್ಕಳ ಮದುವೆಗೆ ಹಣ
ಕೊಡುತ್ತಾ ಇರುವವನು ಉಮೇಶ್ ಆ ಮದುವೆ ಕೆಡಿಸಿ ಅವರಲ್ಲಿ ವಿರಸ ಬೆಳೆಸಬೇಕೆಂದು ಪ್ರಯತ್ನಿಸಿ ಆ ಫೋಟೋ ನೀಡಿದರು. ಆದರೆ ಅದೇ ಹುಡುಗಿ ತನ್ನ ಸೊಸೆಯಾಗಿ ಬರುತ್ತಿದ್ದಾಳೆ. ಏನೇ ಕನಕ, ಕಡೆಗೂ ಉಮೇಶಣ್ಣನ ಮಗಳೇ ನಿನ್ನ ಸೊಸೆ ಆಗ್ತಿದ್ದಾಳೆ ಎಂದು ಸೀತಮ್ಮ ಒಮ್ಮೆ ಬಂದು ಹಂಗಿಸಿದ್ದು ಆಗಿದ್ದು. ಕನಕಮ್ಮ ಕಂಬನಿ ಸುರಿಸುತ್ತಾ, ಉಮೇಶ್ ನನ್ನ ಮಗನಿಗೆ ಏನು ಮಾಟ ಮಾಡಿದ್ದಾನೋ, ಗಿಳಿಗಿ ಹೇಳಿದ್ದಂಗೆ ಹೇಳಿದ್ದೆ ಮಾಡ್ಕೋಬೇಡಪ್ಪ ಅಂತ. ಅವಳನ್ನೇ ಮಾಡ್ಕೋತೀನಿ, ನೀನು ಬರಬೇಡಂತ ನನಗೆ ಬೈತೀನಮ್ಮ, ಏನು ಮಾಡಲಿ. ನೆಂಟರ ಎದುರಿಗೆ ನಗೆಪಾಟಲು ಆಗಬಾರದಂತ ಹೋಗಿ ಹಸೆ ಮೇಲೆ ಕೂತ್ಕೋತೀನಿ. ಆಮೇಲೆ ಅವಳಿಗೂ ನಮಗೂ ಏನು ಸಂಬಂಧವಿಲ್ಲ. ಮಗನೇ ಅವರ ಮನೆ ಅಳಿಯ ಆಗ್ತಾನೆ, ಇನ್ನು ಸೊಸೆ ಬಂದು ನಮಗೇನು ಮಾಡ್ತಾಳೆ ಎಂದೆಲ್ಲ ಹಂಬಲಿಸಿದಳು. ಸೀತಮ್ಮನೇ ಅವಳನ್ನು ಸಂತೈಸಿ, ಇರ್ಲಿ ಬಿಡು ಮಗನ ಅನ್ನಕ್ಕೆ ನೀನೇನು ಕಾಯ್ತಿದ್ದಿ, ನಿನ್ನ ಗಂಡ ನಿನಗೆ ತಿಂಗಳಿಗೆ 1000 ರೂಪಾಯಿ ಕೊಡ್ತಾರಲ್ಲ, ಹಾಯಾಗಿ ನಿನ್ನ ಪಾಡಿಗೆ ನೀನಿರು ಎಂದಳು. ಹೌದಮ್ಮ, ಯಾವ ಮಗನೂ ನನ್ನ ಸಾಕಬೇಕಾಗಿಲ್ಲ. ಮಹಾರಾಯರ ಎದುರಿಗೆ ನಾನು ಅರಸಿನ ಕುಂಕುಮ ಹಚ್ಚಿಕೊಂಡು ಹೊರಟರೆ ಸಾಕು ಎಂದಳು. ರಾಮು ಕೃಷ್ಣವೇಣಿಯರ ಮದುವೆ ಆದ 2 ತಿಂಗಳ ಮೇಲೆ ಕೃಷ್ಣ ಹಾಗೂ ವೈಜಯಂತಿಯರ ಮದುವೆ ಆಯಿತು. ಈ ಮದುವೆ ಬಹಳ ವೈಭವವಾಗಿ ಆಯಿತು. 50 ಲಕ್ಷ ರೂಪಾಯಿ ಆಸ್ತಿವಂತರು, ದೊಡ್ಡ ಡಾಕ್ಟರ್ ಅಳಿಯನಾದೆಯಪ್ಪ ಎಂದಳು ಕನಕಮ್ಮ ಕೃಷ್ಣನಿಗೆ. ಕೃಷ್ಣ ಸುಮ್ಮನೆ ಮುಗುಳ್ನಗೆ ಚೆಲ್ಲಿದ್ದಾನಷ್ಟೆ. ಅವನು ಉಮೇಶನ ಮಗಳನ್ನು ಮದುವೆ ಆಗಬಾರದೆಂದು ತಾನೇನು ಕುತಂತ್ರ ಮಾಡಲು ಹೋದೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಗಣೇಶನ ಮಗಳನ್ನು ಮದುವೆಗೆ ಆಗಿ ಮತ್ತಷ್ಟು ಶ್ರೀಮಂತನಾದ. ಇನ್ನು ಮೇಲೆ ಇವರ್ಯಾರೂ ತಂಟೆಗೆ ಹೋಗಬಾರದೆನಿಸಿತು. ಈ ಮಧ್ಯೆ ಮಗಳು ವನಿತಾಳಿಂದ ಕಾಗದ ಬಂತು. ಅಮ್ಮ, ಜಲಜಕ್ಕಮ್ಮನ ಮಗಳಿಗೆ ವರ ಹುಡುಕುತ್ತೇನೆ, ನಮ್ಮರಲ್ಲೇ ಒಂದು ವರ ಇದೆ ಎಂದು. ಅವರ ಮಗಳ ಜಾತಕ ಎಲ್ಲ ಇಸ್ಕೊಂಡು ಹೋಗ್ತಿದ್ದೀಯಂತೆ. ನಿಜಕ್ಕೂ ಇನ್ನೊಬ್ಬರ ಮನೆ ಹೆಣ್ಣು ಮಗಳಿಗೆ ಮದುವೆ ಮಾಡುವಷ್ಟು ಒಳ್ಳೆ ಗುಣ ನಿನಗೆ ಇದೆಯೇ? ಆಕೆ 3 ತಿಂಗಳಿಂದ ನನ್ನ ಮತ್ತೆ ಕೇಳಿದರು. ನಿಮ್ಮ ತಾಯಿ ನಮಗೆ ವರ ಹೇಳ್ತಾರೆ ಅಂತ ನಂಬಿ ನಾನು ಆ ಕೃಷ್ಣವೇಣಿ ಎಲ್ಲ ಫೋಟೋ ಕಳಿಸಿದೆ. ಆ ಫೋಟೋ ತೋರಿಸಿ ಕೃಷ್ಣವೇಣಿ ಮದುವೆ ತಪ್ಪಿಸಿದ್ದೀರಾ ಎಂದು ನಾನು ಹೇಳಿದೆ. ಬಹುಶಃ ನಿಮ್ಮ ಊಹೆ ನಿಜ. ನಮ್ಮಮ್ಮ ಈ ಥರ ಏನಾದರೂ ಕುತಂತ್ರ ಮಾಡಿದ್ದಾರೇನೋ ಕೃಷ್ಣ ಅಂತ. ನಮ್ಮ ಚಿಕ್ಕಪ್ಪನ ಮಗನ ಕೂಡ ಅವಳ ಮದುವೆ ನಡೆಯುತ್ತಿತ್ತು. ಅವನು ಬೇರೆ ಹುಡುಗಿನ ಮಾಡಿಕೊಂಡ ಎಂದೆ. ಅಮ್ಮ, ಅವರು ನಿನ್ನೆ ಬೈದುಕೊಂಡರು. ಅವರ ಮಗಳಿಗೆ ವರ ಹುಡುಕಿ ಕೊಡ್ತೇನೆ ಎಂದು ಸುಳ್ಳು ಏಕೆ ಹೇಳಿದ್ದಿ? ಕಡೆಗೆ ಲಲಿತಾ ಆಂಟಿ ಅವರ ನೋವು ನೋಡಲಾರದೆ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದ ಸರಸ್ವತಿ ಟೀಚರ್ ಅವರ ಮಗನನ್ನು ವಿಚಾರಿಸಿ ಅವರ ಮಗಳಿಗೆ ಹೊಂದಿಸಿಕೊಟ್ಟರು. ಅಮ್ಮ, ನಿಜವಾಗಿ ಲಲಿತಾ ಆಂಟಿ ಬದುಕಿದ ಹಾಗೆ ಬದುಕಬೇಕು. ದೊಡ್ಡ ಸಮಾಜ ಸೇವಕಿ ಎಂದು ಹೆಸರಿಟ್ಟು ಅವರು ಏನೇನು ಮಾಡಲು ಹೊರಟಿಲ್ಲ. ತಮ್ಮ ಬಳಿಗೆ ಬಂದವರಿಗೆಲ್ಲ ಒಳ್ಳೆಯದು ಮಾಡುತ್ತಾರೆ. ಅಕ್ಕ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇದ್ದಳು. ಅವಳಿಗೆ ಮದುವೆ ಮಾಡಿದವರೂ ಅವರು. ಇವತ್ತು ಅಕ್ಕ ಸುಖವಾಗಿರುವುದು ಅವರಿಂದ. ನನಗೆ ಮದುವೆ ಮಾಡಿ ನನ್ನ ಗಂಡನಿಗೆ ತಿಂಗಳಿಗೆ 5,000ದವರೆಗೆ ಬರುವಂತೆ ಮಾಡಿದವರು ಅವರು. ಈಗ ಜಲಜಮ್ಮ ಮಗಳ ಮದುವೆ ಗೊತ್ತಾಗಿದೆ. ಅದನ್ನು ಕುಡಿಸಿ ಕೊಟ್ಟವರು ಲಲಿತಾ ಆಂಟಿ ಇದ್ದಾರೆ. ಲಲಿತಾ ಆಂಟಿ ಇದ್ದ ಹಾಗೆ ಇರಬೇಕು, ಲಲಿತಾ ಆಂಟಿ ಬಾಳಿದ ಹಾಗೆ ಬಾಳಬೇಕು. ಅನಂತ ಅಂಕಲ್ ತಮ್ಮ ಪತ್ನಿಗೆ ನನ್ನ ಪಾಲಿಗೆ ಅನಂತ ಭಾಗ್ಯ ನೀನು ಎನ್ನುತ್ತಾರೆ. ಹಾಗೆ ಗಂಡನ ಪಾಲಿನ ಅನಂತ ಭಾಗ್ಯವಾಗಿ ಬಾಳಬೇಕು. ನೀನು ಅಪ್ಪನ ಪಾಲಿಗೂ ತಲೆನೋವಾದೆ, ನಮ್ಮ ಪಾಲಿಗೂ ತಲೆನೋವಾದೆ. ಇನ್ನು ನಿನಗೆ ಎಂದಿಗೂ ಕಾಗದ ಬರೆಯಲ್ಲ. ಇನ್ನು ಮುಂದೆ ಯಾರ ಮದುವೆ ಕೆಡಿಸಲು ಹೋಗಬೇಡ ಎಂದು ಬರೆದಿದ್ದಳು. ಆ ಕಾಗದ ಓದಿದ್ದ ಮೇಲೆ ಗೀತಮ್ಮ ಪೂರ್ತಿ ಅಪಮಾನಗೊಂಡಳು. ಅಂದಿನಿಂದ ರಾಯರ ಮಠಕ್ಕೆ ಹೋಗುವುದು, ಕೈಲಾದಷ್ಟು ನಮಸ್ಕಾರ ಹಾಕುವುದು, ಯಾವಾಗಲೂ ಶ್ರೀರಾಮ ನಾಮ ಜಪ ಮಾಡಿಕೊಂಡಿರುವುದು, ಹೀಗೆ ವೈರಾಗ್ಯವಾಗಿರತೊಡಗಿದ್ದರು. ಇತ್ತ ನಿಜವಾಗಿ ಲಲಿತಾನಿಂದ ಇನ್ನೊಂದು ಉಪಕಾರವಾಗಿತ್ತು ಜಲಜಮ್ಮನಿಗೆ. ಲಲಿತಾ ಸರಸ್ವತಿ ಆತ್ಮೀಯ ಗೆಳತಿಯರಾಗಿದ್ದರು. ಸರಸ್ವತಿ ಅತ್ತೆಯ ಮನೆಯಲ್ಲಿ ತಾನು ಅನುಭವಿಸಿದ ಕಷ್ಟ ಎಲ್ಲ ಹೇಳಿಕೊಳ್ಳುತ್ತಿದ್ದಳು.
ನಮ್ಮ ಯಜಮಾನರಿಗೆ ತಾಯಿ ಹಾಗೂ 3 ಜನ ತಂಗಿಯರನ್ನು ಎದುರಿಸುವ ಧೈರ್ಯ ಇರಲಿಲ್ಲ. ಹೀಗಾಗಿ ಅವರನ್ನು ಬಿಟ್ಟು ಬಂದೆ. ಹಳ್ಳೀಲಿ ಬೇರೆಯವರ ಹೊಲ ಗೇಣಿ ಮಾಡಿಕೊಂಡು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಇದ್ದಾರೆ. ನಾನು ಕೆಲಸಕ್ಕೆ ಸೇರಿಕೊಂಡು ಮಗನ್ನ ಸಾಕಿದೆ. BCom ಮಾತ್ರ ಸೇರಿ ಅಲ್ಲಿನ ಫೈನಾನ್ಸ್ನಲ್ಲಿ 2,000 ಸಂಬಳ ತೆಗಿತಿದ್ದಾನೆ. ನನ್ನ ಸಂಬಳದಲ್ಲಿ ಮನೆ ಸಾಲ 2,000 ರೂಪಾಯಿಗಳು ಹೋಗುತ್ತೆ. ಮಗನಿಗೆ 2 ಸ್ವಂತ ಮನೆ ಮಾಡಿದ್ದೀವಿ. ಅದೊಂದೇ ಸಂತೋಷ ಅವನಿಗೆ. BE ಅಥವಾ MBA ಏನು ಓದಲಿಕ್ಕೂ ಆಗಲಿಲ್ಲ. ಆವ್ರೇಜ್ ಮೇಲೆ 35 ನಂಬರ್ ತೆಗೆದು ಪಾಸು ಮಾಡ್ತಿದ್ದ. ಸುಮಾರು 28 ವರ್ಷ ನಿರುದ್ಯೋಗಿಯಾಗಿದ್ದು ಈಗ 4 ವರ್ಷದಿಂದ ತಿಂಗಳಿಗೆ 2,000 ಸಂಪಾದಿಸ್ತಿದ್ದಾನೆ ಎಂದು ಎಲ್ಲ ವಿವರ ಹೇಳಿದರು. ಇತ್ತ ಜಲಜಮ್ಮ ಆಗಾಗ ವನಿತನ್ನ ಹುಡುಕಿ ಬರುವುದು. ನಿಮ್ಮ ತಾಯಿಗೆ ಪತ್ರ ಹಾಕಿದ್ದೆ, ಉತ್ತರವೇ ಬರಲಿಲ್ಲ. ನೀನಾದರೂ ಫೋನ್ ಮಾಡ್ತೀಯಾ? 1 ವಾರದ ವಿಷಯ ಹೇಳಿದ್ದರು ಎಂದು ಆ ಬಗ್ಗೆ ಹೇಳಿದರು. ನಮ್ಮ ತಾಯಿ ಈ ತರಹ ವಧೂವರ ನೋಡಲ್ಲ ಆಂಟಿ. ಮನೆಯ ಹೆಣ್ಣು ಮಕ್ಕಳು ನಮಗೆ ಲಲಿತಾಂಟಿ ದಯದಿಂದ ಮದುವೆ ಆಯಿತು ಎಂದು ಒಮ್ಮೆ ಹೇಳಿ ನೀನೇನಾದರೂ ಅವರನ್ನು ನಂಬಿ 100-500 ದುಡ್ಡು ಕೊಟ್ಟಿದ್ದೀರಾ ಹೇಳಿ, ನಾನು ವಾಪೀಸ್ ಮಾಡ್ತೀನಿ ಹೇಳಿ ಎಂದಳು. ಜಲಜಮ್ಮ ಬೇಸರದಿಂದ ದುಡ್ಡೇನು ಕೊಟ್ಟಿಲ್ಲ. ನಿಮ್ಮ ಚಿಕ್ಕತ್ತೆಯ ಮಗಳು ಆ ಕೃಷ್ಣವೇಣಿ ವೆಂಕಟ ಗೌಡನ ಜೊತೆ ತೆಗೆಸಿಕೊಂಡ ಫೋಟೋಗಳನ್ನು ಕೇಳಿ ಇಸ್ಕೊಂಡಿದ್ದಳು ಎಂದರು. ಸರಿ, ನಮ್ಮಮ್ಮನ ಹಣೆ ಬರಹ ಗೊತ್ತಿದೆ. ಕೃಷ್ಣವೇಣಿಗೆ ನಮ್ಮ ದೊಡ್ಡಮ್ಮನ ಮಗ ಇಂಜಿನಿಯರ್ ಜೊತೆ ಮದುವೆ ಗೊತ್ತಾಗಿತ್ತು. ಅದು ಮುರಿದು ಬಿದ್ದಿದೆ. ನಮ್ಮಮ್ಮನದೇ ಕುತಂತ್ರ. ಆ ಫೋಟೋಗೋಸ್ಕರ ನಿಮ್ಮ ಹತ್ತಿರ ಸ್ನೇಹ ಸಂಪಾದಿಸಿಕೊಂಡು ಬಂದಿದ್ದಾಳೆ. ನೀವು ಹೇಳಿದಂತಹ ವರ ಒಬ್ಬ ಇದ್ದ, ಅವನ ಮದುವೆ ಆಗಿದೆ. ಅಮ್ಮ ಸುಳ್ಳು ಹೇಳಿದ್ದಾಳೆ ಎಂದಳು. ಆಕೆ ನಿರಾಶರಾಗಿ ಹೊರಟರು. ಲಲಿತಾ ಒಮ್ಮೆ ಕುತೂಹಲದಿಂದ, ಏನು ವಿಷಯ ವನಿತಾ? ಆಕೆ ವಾರ ವಾರ ನಿನ್ನ ಹತ್ತಿರ ಬಂದು ಏನೇನು ಮಾತಾಡ್ತಿರ್ತಾಳೆ. ಏನಾರು ಚೀಟಿ ಗೀಟಿ ದುಡ್ಡಿನ ವ್ಯವಹಾರ ಇಟ್ಕೊಂಡಿದ್ದೀಯಾ ಎಂದಳು. ಇಲ್ಲ ಆಂಟಿ, ಅವರ ಮಗಳಿಗೆ ಒಂದು ವರ ಸಿಕ್ಕರೆ ಸಾಕಂತ ಪರಿತಪಿಸ್ತಾ ಇದ್ದಾರೆ. ನಮ್ಮಮ್ಮ ಹೋಗಿ ಹೀಗೆ ಆಶೆ ಇಳಿಸಿದ್ದಾರೆ ಎಂದು ಎಲ್ಲ ವಿವರ ಹೇಳಿದಳು. ಅಂತೂ ನಿರುದ್ಯೋಗಿ ಹುಡುಗ ಆದರೂ ಕೊಡಲಿಕ್ಕೆ ಸಿದ್ಧವಿದ್ದಾರಾ ಎಂದಳು. ಹೌದು ಆಂಟಿ, ಅವರಿಗೆ ದುಡ್ಡು ದಂಡಿಯಾಗಿದೆ. ಅವಳಿಗೆ ಕೆಲಸ ಪರ್ಮನೆಂಟ್ ಇದೆ. ತಿಂಗಳಿಗೆ 6,000 ಸಂಬಳ ಬರುತ್ತೆ. ಅವಳ ಹೆಸರಲ್ಲಿ 4 ಲಕ್ಷ ರೂಪಾಯಿ ಒಂದು ಮನೆ ಕೊಟ್ಟಿದ್ದಾರೆ ಎಂದಳು. ನಾನು ಸರಸ್ವತಿಗೆ ಕೇಳ್ತೀನಿ. ಅವರ ಮಗ ಜಗನ್ನಾಥನಿಗೂ ಈಗ 34 ವರ್ಷ. ಮೊನ್ನೆ ಬೆಂಗಳೂರಿಗೆ ಅವರ ತಂಗಿಗೆ ಫೋನ್ ಮಾಡಿದಾಗ, ಹುಡುಗಿ ಕಪ್ಪಿದ್ರೇನೂ ಪರವಾಗಿಲ್ಲ, ಉದ್ಯೋಗದಲ್ಲಿರುವ ಹುಡುಗಿ ಆಗಿರಬೇಕು. ನನ್ನ ಮಗನಿಗೆ ಬರುವ 2,000 ರೂಪಾಯಿಗಳಲ್ಲಿ ಏನು ಸಂಸಾರ ಮಾಡಲಿಕ್ಕೆ ಸಾಧ್ಯ ಎಂದು ಹೇಳುತ್ತಿದ್ದಳು. ನಾನು ಈ ದಿನ ವಿಚಾರಿಸ್ತೀನ್ರಿ. ಹೋದರೊಂದು ಕಲ್ಲು, ಬಿದ್ದರೊಂದು ಹಣ್ಣು ಎಂದು ಹೇಳಿ ಆ ದಿನ ಆಕೆ ಶಾಲೆಯಿಂದ ಬಂದು ವಿಶ್ರಾಂತಿ ಪಡೆಯುವಾಗ ಅವರ ವಾರಾಂಡದ ಮನೆಗೆ ಬಂದಳು. ಮಾತಾಡುತ್ತಾ ಕುಳಿತಂತೆ, ಏನ್ರಿ ಸರಸಮ್ಮ, ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀರಾ ಎಂದಳು. ಹೌದಮ್ಮ, ನೋಡ್ತಿದ್ದೀವಿ. ಆದರೆ ಯಾವುದೋ ಕೊಡಿ ಬರ್ತಿಲ್ಲ. ಇವನಿಗೆ ಕೆಲಸ ಸರಿಯಾಗಿಲ್ಲ. ಈಗಿನ ಕಾಲದ ಹುಡುಗಿಯರು ತಾವು 4,000 ಸಂಪಾದಿಸಿದರೆ ಗಂಡು 8,000 ಸಂಪಾದಿಸಲಿ ಅಂತ ಅಂತಾರೆ. ಆದರೆ ಇವನಿಗೆ 2,000 ಸಂಬಳ ಎಂದರು. ಮನೆ ಇದೆ 2 ಅಂತ ನನ್ನ ತಂಗಿ ಹೇಳಿದ್ದರು ಸಹ. ತಾಲೂಕು ಲೆವೆಲ್ ಊರಲ್ಲಿ ಮನೆ ಇದ್ರೇನು ಪ್ರಯೋಜನ? ನಾನು ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀನಿ ಅಂತ ಆ ಹುಡುಗ ಅಂದಾನಂತೆ ಎಂದು ತಮ್ಮ ತಂಗಿ ತೋರಿದ 2 ವಧುಗಳ ಬಗ್ಗೆ ಹೇಳಿದರು. ಲಲಿತಮ್ಮ ಮಾತಾಡುತ್ತಾ, ಈ ಬೀದಿಲೆಲ್ಲ ಜಲಜಮ್ಮ ಅಂತ ಇದ್ದಾರೆ. ನೀವು ವಿಚಾರಿಸುಂದ್ರೆ ವಿಚಾರಿಸ್ತೀನಿ. ಜಾತಕ ತರ್ತೀನಿ ಬೇಕಾದರೆ ಎಂದಳು. ತನ್ನಿ, ಒದಗಿ ಬಂದರೆ ನಮ್ಮ ಮನಸ್ಸಿನ ಚಿಂತೆ ಪರಿಹಾರ ಆಗುತ್ತೆ ಎಂದರು. ಲಲಿತಾ ಜಾತಕ ತಂದು ಕುಳಿಸಿ ಕೊಟ್ಟದಲ್ಲದೆ ಆ ಶನಿವಾರ ವಧು ಪರೀಕ್ಷೆ ಏರ್ಪಡಿಸಿದರು. ವಧು ವರರ ಪರಸ್ಪರ ನೋಡಿಕೊಂಡರು, ಮಾತಾಡಿಕೊಂಡರು. ಹುಡುಗಿ ಕಪ್ಪು ದಪ್ಪ ಅಂತ ನನಗೆ ಚಿಂತೆ ಇಲ್ಲ. ನನ್ನ ಮಗನು ಕಪ್ಪಗೆ ದಪ್ಪಗೆ ಇದ್ದಾನೆ. ಜೋಡು ಸರಿ ಹೋಗುತ್ತೆ ಎಂದಳು. ಸರಸ್ವತಿ, ಈ ಊರು ಫೈನಾನ್ಸಲ್ಲಿ ನಮ್ಮ ಯಜಮಾನರು ಕೆಲಸ ಕೊಡ್ತಾರೆ. ಅವರು ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗ್ತಿದ್ದಾರೆ. ಇಲ್ಲಿ ನಾವು ಮಗಳಿಗೆ ಮನೆ ಕೊಡ್ತೀವಿ ಎಂದು ಹೇಳಿದರು. ಜಲಜಮ್ಮ, ಶಿಡ್ಲಘಟ್ಟದ 2 ಮನೆ ಬಾಡಿಗೆ, ನನ್ನ ಪೆನ್ಷನ್ ಎಲ್ಲ ಸೇರಿ ನನಗೂ 6,000 ಬರುತ್ತೆ. ಮಗನ ಮನೆಯಲ್ಲಿ ನಾನು ಇರ್ತೀನಿ
ಎಂದು ಹೇಳಿದರು. ಜಲಜಮ್ಮ ಸಂತಸದಿಂದ, ಅಯ್ಯೋ, ನಿಮ್ಮ ಮಗನ ಮನೆಯಲ್ಲಿ ನೀವಿರ್ತೀರಿ, ಹೊಳೆಯ ನೀರಿಗೆ ದೋಣಿ ನಾಯಕನ ಅಪ್ಪಣೆಯೇ. ನನ್ನ ಮಗಳು ಕೆಲಸಕ್ಕೆ ಹೋಗೋಳು, ಮನೆಯಲ್ಲಿ ಹಿರಿಯರಿದ್ದರೆ 100 ಬಗೆ ನಿಶ್ಚಿಂತ ಇರುತ್ತೆ ಎಂದಳು. ಇತ್ತ ಜಗನ್ನಾಥ್ ಕಾಮಾಕ್ಷಿಯರಿಗೂ ಮಾತುಕತೆಯಲ್ಲಿ ಪರಸ್ಪರ ಒಪ್ಪಿಗೆಯಾಗಿತ್ತು. ಜಗನ್ನಾಥ್ ಹೇಳಿದ್ದೊಂದೇ, ಅಮ್ಮನ್ನ ನಾನು ತುಂಬ ಪ್ರೀತಿಸ್ತೀನಿ. ಅಮ್ಮನ ದೂಡಿಂತ ನೀವು ನನಗೆ ಹೇಳಬಾರದು ಎಂದ. ನಿಮ್ಮ ತಾಯಿ ಎಂದೆಂದೂ ನಮ್ಮ ಹತ್ತಿರ ಇರಲಿ, ಆದರೆ ಸೊಸೆಯಾಗಿ ನಾನು ಮನೆಯ ಕೆಲಸ ಮಾಡಲಾರೆ. ನನಗೆ ಒಂದು ಲೋಟ ಸಹ ಗಲಬರಿಸಿ ರೂಢಿಯಿಲ್ಲ. ನನ್ನ ಸಂಬಳದಲ್ಲಿ ನಾನು ಅಡಿಗೆಯವರನ್ನು ಆಳು ಕಾಡುಗಳನ್ನು ಇಳಿಸ್ತೀನಿ, ಆದರೆ ನಾನು ಮಾತ್ರ ಮನೆ ಕೆಲಸ ಮಾಡಲ್ಲ. ಮುಂದೆ ಈ ವಿಷಯ ಅತ್ತೆ ಸೊಸೆಗೆ ರಸಕಸಿ ಅಡ್ಡದಂಗೆ ನೀವೇ ನೋಡಿಕೊಳ್ಳಬೇಕು ಎಂದಳು. ಇಲ್ಲ, ಅಮ್ಮನಿಗೆ ಹಾಗೆ ಸೊಸೆಯೇ ಮಾಡಬೇಕೆನ್ನುವ ಅಪೇಕ್ಷೆ ಇಲ್ಲ. ಉದ್ಯೋಗಕ್ಕೆ ಹೋಗಿ ಬರುವ ಹೆಣ್ಮಕ್ಕಳಿಗೆ ಮನೆಯಲ್ಲಿ ಒಬ್ಬ ಅತ್ತೆ ಇದ್ದರೆ ಒಳ್ಳೆಯದು. ಅನ್ನೂರು ಬಹುದಿನ ನಮ್ಮ ಸೋದರತ್ತೆ ಒಬ್ಬರು ನಮ್ಮನೇಲಿದ್ದು ಅಡಿಗೆ ಕೆಲಸ ನೋಡಿಕೊಳ್ಳೋರು. ನಮ್ಮ 20ನೆಯ ವಯಸ್ಸಿನವರೆಗೆ ಆಕೆ ಬದುಕಿದ್ದರು ಎಂದ. ಇದೊಂದು ನಿಮ್ಮ ತಾಯಿಯ ಎದುರಿಗೆ ಪ್ರಸ್ತಾಪಿಸಿಬಿಡಿ. ಸೊಸೆಯೇ ಕೆಲಸ ಮಾಡಬೇಕೆನ್ನುವ ಮನೋಭಾವ ಇದ್ದೋರಾದರೆ ನನಗೆ ಕಷ್ಟವಾಗುತ್ತೆ ಎಂದು ಹೇಳಿದಳು. ಆಯಿತು, ಇವತ್ತು ನೀವು ನಮ್ಮನೆಗೆ ಬಂದಿದ್ದೀರಿ, ನಾಳೆ ನಮ್ಮ ಮನೆ ನಾನು ಅಮ್ಮ ಬರ್ತೀವಿ, ನೀವೇ ಕೇಳಿಬಿಡಿ ಎಂದ. ಮಾರನೇ ದಿನ ಅವಳು ತನ್ನ ತಾಯಿಯ ಜೊತೆ ಜಲಜಮ್ಮನ ಮನೆಗೆ ಬಂದು ಮಾತುಕತೆ ಆಗುವಾಗ, ನೋಡಿ ಮಾಮಿ, ನನಗೆ ಕೆಲಸವನ್ನು ಚೂರು ಮಾಡಿ ರೂಢಿಯಿಲ್ಲ. ಸೊಸೆಯಂತ ನೀವು ಮನೆ ಕೆಲಸ ಅಪೇಕ್ಷಿಸಿದರೆ ನಾನು ಏನು ಮಾಡಲಾರೆ. ಇದೊಂದು ವಿಷಯಕ್ಕೆ ನಿಮಗೆ ಮನಸ್ತಾಪ ಆಗಬಾರದು ಎಂದರು. ಸರಸ್ವತಿ ನಕ್ಕು, ಸೊಸೆಯನ್ನು ಕೆಲಸ ಮಾಡೋಂಥ ಹಿಂಸೆ ಮಾಡುವ ಅತ್ತೇನು ನಾನಲ್ಲ. ಸೊಸೆಗೂ ಕೂಡಿಸಿ ಮಾಡಿ ಹಾಕುವ ಅತ್ತೇನು ನಾನಲ್ಲ. ರಿಟೈರ್ಡ್ ಆದ ಮೇಲೆ ಅಡಿಗೆಯವರನ್ನು ಇಟ್ಕೊಂಡ್ಬಿಡೋಣ. ನನ್ನ ಅತ್ತಿಗೆಯ ಮಗಳೇ ಒಬ್ಬಳಿದ್ದಾಳೆ, 40 ವರ್ಷದವಳು. ಅವಳ ಗಂಡ ರಾಯರ ಮಠದಲ್ಲಿ ಕೆಲಸ ಮಾಡ್ತಾನೆ. ಒಂದು ಸಣ್ಣ ರೂಮ್ ಕೊಟ್ಟಿದ್ದಾರೆ. ಅವನಿಗೆ ಬರುವ 500 ರೂಪಾಯಿ ಸಂಬಳ. ಅಡಿಗೆ ಶಾಲೆ ಕೆಲಸವಾದ್ದರಿಂದ ಗಂಡ ಹೆಂಡತಿ 2 ಮಕ್ಕಳ ಊಟ ಆಗುತ್ತೆ. 1000 ಸಂಬಳ ಕೊಟ್ಟು ಇಟ್ಕೊಂಡ್ರೆ ಹೊತ್ತಿಗೆ ಬಂದು ಪಾತ್ರೆ ಬಟ್ಟೆ ಕಸ ತಿಂಡಿ ಅಡಿಗೆ ಎಲ್ಲ ಮಾಡ್ತಾಳೆ. ಉಳಿದ ಮನೆ ಮೇಲ್ವಿಚಾರಣೆ ನಾನು ನೋಡ್ಕೋತೇನೆ ಎಂದಳು. ಕಾಮಾಕ್ಷಿ ಸಂತಸದಿಂದ, 1000 ರೂಪಾಯಿ ನಾನು ಕೊಡ್ತೀನಿ ಮಾಮಿ ಎಂದಳು. ನಾನು ಬರಿಗೈಯವಳಲ್ಲ, 2 ಮನೆ ಬಾಡಿಗೆ ಪೆನ್ಷನ್ ಎಲ್ಲ 6000 ಬರುತ್ತೆ ಎಂದು ಹೇಳಿ ಸರಸ್ವತಿ ನಕ್ಕರು. ಮುಂದಿನ ತಿಂಗಳೇ ಮದುವೆ ಆಯಿತು. ಕಾಮಾಕ್ಷಿ ತಂದೆ ತಾಯಿ ತನಗೆ ಕೊಟ್ಟ ಮನೆಯಲ್ಲಿ ಅತ್ತೆಯೊಡನೆ ಗಂಡನೊಡನೆ ನೆಲೆಸಿದಳು. ಅಡಿಗೆ ಆಕೆ ಬೆಳಗ್ಗೆ 6ಕ್ಕೆ ಬಂದು ಬಾಗಿಲಿಗೆ ನೀರು ಹಾಕುವುದರಿಂದ ಹಿಡಿದು ಅಡಿಗೆ ಕಾಫಿ ಮಾಡಿ ಎಲ್ಲರಿಗೆ ಬಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಹೊರಟು ಬಿಡುತ್ತಿದ್ದಳು. ಸಂಜೆ 4 ಗಂಟೆಗೆ ಬಂದು ಕಸ ಗುಡಿಸಿ ಸಂಜೆ ತಿಂಡಿ ಮಾಡಿ ರಾತ್ರಿ ಅಡಿಗೆ ಮಾಡಿ ಹೆಚ್ಚಿನ ಪಾತ್ರೆ ತೊಳೆದು ಹೊರಟು ಬಿಡುತ್ತಿದ್ದಳು. ಸರಸ್ವತಿ ಮಗ ಸೊಸೆ ಜೊತೆ ತಾನು ಕುಳಿತು ಊಟ ಮುಗಿಸಿ ಬಿಡುತ್ತಿದ್ದಳು. ಟಿವಿಗಿಂತ ಕಾದಂಬರಿ ಓದುವುದು ತನಗೆ ಇಷ್ಟ ಎಂದು ಹೇಳಿಕೊಳ್ಳುತ್ತಿದ್ದಳು. ಹತ್ತಿರದ ಲೈಬ್ರರಿಗೆ ಹೋಗಿ ಲಲಿತಾಳ ಜೊತೆ ಕಾದಂಬರಿಗಳು ಆರಿಸಿ ತರುತ್ತಿದ್ದಳು. ಲಲಿತಾಳಿಗೂ ಜನಪ್ರಿಯ ಕಾದಂಬರಿಕಾರರ ಕಾದಂಬರಿಗಳೆಂದರೆ ಆಸೆ. ಅವಳು ತರುತ್ತಾ ಒಬ್ಬರಿಗೊಬ್ಬರ ಬದಲಾಯಿಸಿ ಕೊಂಡು ಓದಿ ವಾರಕ್ಕೆ 4 ಕಾದಂಬರಿಗಳನ್ನು ಮುಗಿಸುತ್ತಾ ಇದ್ದರು. ಮಗ ಸೊಸೆ ವಾಕಿಂಗ್, ಪಿಕ್ಚರ್, ಶಾಪಿಂಗ್ ಎಂದು ಹೊರಗೆ ಹೊರಟರೆ ಅವಳೇನು ಬೇರೆ ಅತ್ತೆಯರಂತೆ ಅಸೂಯೆ ಪಡುತ್ತಿರಲಿಲ್ಲ. ಬದುಕಿನಲ್ಲಿ ನಾವು ಕೆಲವು ಸುಖ ಸಂತೋಷ ಸ್ಥಾಪಿಸಿಕೊಂಡು ಬಿಟ್ಟರೆ ಇನ್ನೊಬ್ಬರ ಮೇಲೆ ಅಸೂಯೆ ಪಡುವಷ್ಟು ಇಲ್ಲ. ಒಮ್ಮೆ ಲಲಿತಾಳ ಪ್ರಶಂಸೆಗೆ ಉತ್ತರವಾಗಿ ಹೇಳಿದಳು, ನಿಮ್ಮನೆ ನೋಡಿದರೆ ಸಂತೋಷ ಆಗುತ್ತೆ ಸರಸಮ್ಮ. ಅತ್ತೆ ಸೊಸೆ ಇಬ್ಬರು ಸ್ನೇಹಿತರೆ ಇದ್ದ ಹಾಗೆ ಇದ್ದೀರಿ ಎಂದಳು. ಎಷ್ಟು ಜನದ ಮನೆಯಲ್ಲಿ ನೋಡಿದ್ದೀನಿ, ಜೀವನದ ಪೂರ್ವಾರ್ಧ ಮಗ ಮಗಳ ಜೊತೆ ಸುಖವಾಗಿ ಇರ್ತಾರೆ. ಸೊಸೆ ಬರ್ತಲೇ ಜಗಳ ಕದನ, ಮಗ ಸೊಸೆ ಬೇರೆ ಬೇರೆ ಹೋಗುವುದು, ವೃದ್ಧಾಶ್ರಮ ಸೇರುವ ಅತ್ತೆ ಮಾವ, ಇದೆಲ್ಲ ನೋಡಿ ಬೇಜಾರಾಗಿತ್ತು ಎಂದಳು. ಲಲಿತಾಳ ಮಾತಿಗೆ ಸರಸಮ್ಮ, ನೋಡ್ರಿ, ಮದುವೆ ಆದ ಮೇಲೆ ಗಂಡ ಹೆಂಡತಿ ಒಂದಾಗ್ತಾರೆ. ತಾಯಿ ಮಗ ಅಂದೋರು ಅವಿವಾಹಿತ ಆಗಿದ್ದಾಗಲೂ ಅವನೇನು ತಾಯಿಗೆ ಮಹಾವಿಧೇಯನಾಗಿರಲ್ಲ, ಮಾತೃಭಕ್ತನೂ ಆಗಿರಲ್ಲ. ಮದುವೆ ಆದ ಮೇಲೆ ಅವನು ಹೆಂಡತಿಗೆ ಮರುಳಾದರೂ ತಾಯಿಗೆ ಅಂಥ ನಷ್ಟವಾಗಿರಲಿಲ್ಲ. ಸೊಸೆಯಿಂದ ಮಗ ತನ್ನ ನೆಗ್ಲೆಕ್ಟ್ ಮಾಡಿದ್ದಂತ ಊಹಿಸುವ ತಾಯಿ ಮದುವೆಗೆ ಮೊದಲು ತನಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದ, ಎಷ್ಟು ಸೀರೆ
ತಗೊಳ್ತಾ ಇದ್ದ. ತಾನೇ ಒಳ ಮನಸ್ಸಿನಲ್ಲಿ ಯೋಚಿಸಿಕೊಳ್ಳಬೇಕು. ಜೊತೆಗೆ ಯುವ ಜೋಡಿಯ ಮೇಲೆ ಅಸೂಯೆ ಪಡುತ್ತಾ ಕೂತುಕೊಳ್ಳಲಿಕ್ಕಿಂತ ತನ್ನದಾದ ಕೆಲವು ಹವ್ಯಾಸ ರೂಢಿಸಿಕೊಂಡು ಸಂತೋಷ ಪಡಬೇಕು. ಅಯ್ಯೋ ಸೊಸೆ ಒಂದು ಕೆಲಸ ಮಾಡಲಮ್ಮ ಅಂತ ದೂರುತ್ತಾ ಅಳುವ ಬದಲು ತನ್ನ ಹಣ ಸೊಸೆ ಹಣ ಸೇರಿಸಿ ಒಂದು ಮೊತ್ತ ಕೆಲಸದಾಕೆ ಹಾಗೂ ಅಡಿಗೆಯವರಿಗೆ ಸಂಬಳ ನೀಡಿ ಆಳು ಕಾಳು ಅಡಿಗೆಯವರನ್ನು ಇಟ್ಕೋಬೇಕು. ಈಗ ನಮ್ಮನೆಯಲ್ಲಿ ನೋಡಿ, ನನ್ನ ಮಗ ಸೊಸೆ ತಾನೇ ಅಂತ ಹೇಳಿ ಮುದುಕಿ ಆದರೂ ಎಲ್ಲ ಕೆಲಸ ಮೈಮೇಲೆ ಹಾಕ್ಕೊಂಡು ನಾನು ಮಾಡಲ್ಲ. ಈಗ ಎಷ್ಟು ನಾನು ಗಟ್ಟಿಮುಟ್ಟಾಗಿ ಇದ್ದೀನೋ, ನಾಳೆ ಇನ್ನೂ 20 ವರ್ಷ ಆದರೂ ಈಗಿದ್ದ ಹಾಗೆ ಇರಬೇಕಂತ ನನ್ನ ಆಸೆ. 6,000 ಬಂದರೂ 2,000 ಮನೆಗೆ ಹಾಕ್ತೀನಿ. ಸೊಸೆ 3,000 ಕೊಡ್ತಾಳೆ. ಅವನಿಗೂ ಈ ಊರಿನ ಫೈನಾನ್ಸ್ನಲ್ಲಿ 3,000 ಬರುತ್ತೆ. 2,000 ಕೊಡ್ತಾನೆ. ಕೆಲಸದವರಿಗೆ 1,000 ಹೋದರೂ ಇನ್ನುಳಿದ 5,000 ಮನೆ ದಂಡಿ, ಊಟ ತಿಂಡಿ, ಎಲ್ಲರಿಗೂ ಒಂದೇ ದರ್ಜೆ ಹಾಲು, ತುಪ್ಪ, ಮೊಸರು, ತರಕಾರಿ, ಒಳ್ಳೆಯ ದರ್ಜೆಯ ಅಕ್ಕಿ, ಬೆಳೆ, ಹೀಗೆ ಸುಖವಾಗಿದ್ದೀವಿ. ನಾನು ಬೆಳಗ್ಗೆ ಶ್ರೀ ವೆಂಕಟೇಶ್ವರ ದೇವಾಲಯಕ್ಕೆ 1 ಮೈಲಿ ನಡೆದು ಹೋಗ್ತೀನಿ. ಅಡಿಗೆ ಕೆಲಸ ಮಾಡಬೇಕು ಅಂತ ಧಾವಂತ ಇದ್ದರೆ ಈ ನಡಿಯಾಟ ದೇವಸ್ಥಾನ ಆಗ್ತಿರಲಿಲ್ಲ. 6 ಗಂಟೆಗೆ ಅಡಿಗೆ ಆಕೆ ಬರ್ತಾರೆ. ಮನೆಯ ಆಕೆಗೆ ಒಪ್ಪಿಸಿ ನಾನು ಸ್ನಾನ ಮಾಡಿ ಒಳ್ಳೆ ಸೀರೆ ಉಟ್ಟು ತುರುಬು ಹಾಕಿ ದೇವಸ್ಥಾನಕ್ಕೆ ಹೋಗುವೆ. ಆಕೆ ಕೊಟ್ಟ ಕಾಫಿ ಕುಡಿದು ಹೊರಡುವೆ. ಮೇಡಮ್ ನೂರೇ ಚೆನ್ನಾಗಿದ್ದೀರಾ ಎಂದು ನನ್ನ ಮಾಜಿ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಮಾತಾಡಿಸಿದರೆ ನನಗೆ ಏನು ಸಂತೋಷ. ನಾನು ನನ್ನ ಸ್ಟೂಡೆಂಟ್ಸ್ ಪ್ರಗತಿಯ ಬಗ್ಗೆ ವಿಚಾರಿಸಿ ಅವರ ಕುಟುಂಬದ ಉಳಿದ ಹುಡುಗಿಯರ ಬಗ್ಗೆ ವಿಚಾರಿಸ್ತೀನಿ. ದೇವಸ್ಥಾನಕ್ಕೆ ಬಂದು ಲೌಕಿಕದ ವಾರ್ತೆಯೇ ಎಂದು ಕೆಲವರು ಟೀಕಿಸಬಹುದು. ಆದರೆ ದೇವರಿಗೆ ಭಕ್ತಿಯಿಂದ 3 ಪ್ರದಕ್ಷಿಣೆ 4 ನಮಸ್ಕಾರ ಹಾಕಿರ್ತೀನಿ. ಆ ಟೈಮಿನಲ್ಲಿ ವೆಂಕಟೇಶೋ ವಾಸುದೇವ ಸ್ತೋತ್ರ ಮಾಡಿರ್ತೀನಿ. ದೇವರಿಗೆ ದಿನಾ ಮಂಗಳಾರತಿ ಮಾಡಿಸಿ 1 ರೂಪಾಯಿ ಹಾಕ್ತೀನಿ. ಇಷ್ಟೇ ದೇವರ ಭಕ್ತಿ ನನಗೆ ಜೀರ್ಣ ಆಗುವುದು. ಲೋಕವೇ ಬೇಡ, ಕ್ಷಣವೂ ದೇವರ ಸ್ಮರಣೆಯಲ್ಲಿ ಮುಳುಗುತ್ತಿರ್ತೀವಿ ಅನ್ನುವ ಕಪಟ ನಾಟಕದ ಭಕ್ತಿ ನನಗೆ ಬೇಡ. ಮಹಾದಾಸರು ದೊಡ್ಡ ಭಕ್ತರು ಇದ್ದಾರೆ. ಅಂಥೋರನ್ನು ನೆನೆಸಿ ನಾನು ಅವರ ಪಾದಕ್ಕೆ 1 ನಮಸ್ಕಾರ ಹಾಕ್ತೀನಿ. ಆದರೆ ಅವರ ಸಾಲಲ್ಲಿ ನಾನು ನಿಲ್ಲಲ್ಲ. ನನಗೆ ಲೌಕಿಕ ಬೇಕು. 1 ಅಲ್ಲ 10 ಜನ ಸ್ನೇಹಿತರು ಇದ್ದಾರೆ. ಕೆಲವರು ಹತ್ತಿರ ಕುಟುಂಬದ ಯೋಗಕ್ಷೇಮ ವಿಚಾರಿಸ್ತೀನಿ. ಕೆಲವರು ತೀರ ವಿದ್ಯಾವಂತರ ಬಳಿ ಪ್ರಚಲಿತ ರಾಜಕೀಯ ಸಾಮಾಜಿಕ ವಿಷಯ ಚರ್ಚಿಸುತ್ತೀನಿ. ವಾರಕ್ಕೊಮ್ಮೆ ಲಾಫಿಂಗ್ ಕ್ಲಬ್ಬಿಗೆ ಹೋಗ್ತೀನಿ. ಟಿವಿ ನೋಡ್ತೀನಿ. ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಪತ್ರಿಕೆಗಳನ್ನು 2 ತರಿಸಿ ಓದುತ್ತೀನಿ. ಊಟದ ಮೇಜಿನ ಮುಂದೆ ಕೂತಾಗ ಮಗ ಸೊಸೆಯ ಜೊತೆ ಚರ್ಚಿಸ್ತೀವಿ. ಇದರಲ್ಲೆಲ್ಲ ನನ್ನನ್ನು ನಾನು ಮರೆತೀನಿ. ಮನಸ್ಸಿಗೆ ಯಾವ ಚಿಂತೆಯೂ ಹಚ್ಕೊಳ್ಳಲ್ಲ. ಹೀಗಾಗಿ ನಾನು ಆರೋಗ್ಯವಾಗಿರ್ತೀನಿ ಎಂದು ಹೇಳಿದರು. ಲಲಿತಾ ಅವರ ಮಾತಿಗೆ ಹೃತ್ಪೂರ್ವಕವಾಗಿ ಒಪ್ಪಿಗೆ ಸೋಸಿ ನಿಜ, ವಯಸ್ಸಾದ ಮೇಲೆ ನಾವು ನಮ್ಮದಾದ ಕೆಲಸ ಹವ್ಯಾಸಗಳಿಟ್ಕೋಬೇಕು. ಕೋಪ ಮಡುಕದ ಹಾಗೆ ಮನೆಯಲ್ಲೇ ದೃಷ್ಟಿ ನೆಟ್ಟು ಮಗ ಸೊಸೆಯ ಮೇಲೆ ತಪ್ಪು ಹುಡುಕುತ್ತಾ ಕಾಲ ಕಳೆಯೋಕ್ಕಿಂತ ಹೊರ ಪ್ರಪಂಚದ ನಂಟು ಬೆಳೆಸಿಕೊಂಡು ಮನೆಯವರ ಹತ್ತಿರ ತೀರ ಸೂಕ್ಷ್ಮವಾಗಿ ಇದ್ದರೆ ಒಳ್ಳೆಯದು ಎಂದಳು. ವೃದ್ಧಾಪ್ಯದಲ್ಲಿ ಆರ್ಥಿಕವಾಗಿ ಕೆಲವರು ಬಲಿಷ್ಠರಾಗಿದ್ದರೂ ಮನಸ್ಸು ಕಲುಷಿತ ಮಾಡಿಕೊಂಡು ಮಗ ಸೊಸೆ ಸಂಬಂಧ ಕಳಚಿಕೊಳ್ತಾರೆ. ಸರ್ವೆಂಟ್ಸ್ಗಳಿಟ್ಕೊಂಡು ಬಾಡುವುದು, ವೃದ್ಧಾಶ್ರಮ ಸೇರಿಕೊಳ್ಳುವುದು ಮಾಡ್ತಾರೆ. ಅದರ ಬದಲು ನಿಮ್ಮ ತರಹ ಇರಬೇಕು ಎಂದಳು. ಆದರೆ ಆರ್ಥಿಕವಾಗಿ ಬಲಿಷ್ಠರಲ್ಲದವರ ಪಾಡು ಹೀಗಿದೆ ಅಮ್ಮ. ನನ್ನ ತಂಗಿ ಹಾಗೂ ತಂಗಿಯ ಗಂಡ ಮಗ ಸೊಸೆ ಹತ್ತಿರ ಇರ್ತಾರೆ. ನನ್ನ ತಂಗಿಯ ಗಂಡಂಗೆ ಪೆನ್ಷನ್ ಬರಲ್ಲ. ಯಾವುದೋ ಪ್ರೈವೇಟ್ ಸಂಸ್ಥೆಯಲ್ಲಿದ್ದು ರಿಟೈರ್ಡ್ ಆದರು. ಬಂದ ದುಡ್ಡು ಹೆಣ್ಣು ಮಗಳ ಮದುವೆ ಸಾಲ ತೀರಿಸಲಿಕ್ಕೆ ಖರ್ಚಾಯಿತು. ಬರಿಗೈಯಲ್ಲಿ ಮಗ ಸೊಸೆಯ ಹತ್ತಿರ ಇರಬೇಕಾಯಿತು. ಅವರ ಬದುಕು ನಿತ್ಯ ನರಕವಾಗಿದೆ. ಸೊಸೆ ಕೇಳಿಕೊಂಡು ಅನ್ನದ ಅಗಳು ಎಣಿಸೋಳು. ಅಲ್ಲದೆ ತಂದೆ ಓದಿಸಿದ್ದು ಒಂದು SSLC ಹಾಗೂ TCH ಮಾತ್ರ. ಈಗ ಮಗ ಮಿಡ್ಲ್ ಸ್ಕೂಲ್ ಟೀಚರ್ ಆಗಿ ಏನೋ ಸಂಪಾದಿಸ್ತಿದ್ದಾನೆ. ಉಳಿಸಿಕೊಳ್ಳಿ ಬಾಡಿಗೆ ಮನೆ, ಗಂಡ ಹೆಂಡತಿ, 2 ಮಕ್ಕಳು. ಬೇಡದ ಈ
ಮುದಿ ತಂದೆ ತಾಯಿ ಬಡತನ ಜಗಳ ಕದನದಲ್ಲೇ ಅವರ ಜೀವನ ಕಳೆದು ಹೋಗ್ತಿದೆ. ಗಂಡ ಹೆಂಡತಿ ಇನ್ನು ಭಗವಂತ ಎಷ್ಟು ದಿನ ಆಯಸ್ಸು ಇಟ್ಟಿದ್ದಾನಪ್ಪ ನಮಗೆ ಅಂತ ಬಂದೋರ ಮುಂದೆಲ್ಲ ಉದ್ಗಾರ ತೆಗಿತಾರೆ. ಆದರೆ ಇಷ್ಟೇ ಬಡತನದಲ್ಲಿರುವ ನಮ್ಮ ನೆಂಟರಿಷ್ಟರ ಇನ್ನೊಂದು ಕುಟುಂಬ ಇದೆ. ಅವರು ಮೊದಲಿಂದ ತುಂಬ ಬಡವರ. ಮಗನಿಗೂ ಪ್ರೈವೇಟ್ ಸಂಸ್ಥೆಯಲ್ಲಿ 3,000 ಸಂಬಳ. ಗಂಡ ಹೆಂಡತಿ 2 ಮಕ್ಕಳ ಜೊತೆಗೆ ಮುದುಕರಾದ ತಂದೆ ತಾಯಿ. ಸ್ವಲ್ಪ ಜಗಳ ಕದನ ಆಯಿತು. ಅವರ ಮಗ ಸೊಸೆನೂ ದೂರಲಿಲ್ಲ. ಮಗ ಸೊಸೆನೂ ದ್ವೇಷನೂ ಮಾಡಲಿಲ್ಲ. ಮನೆ ಮಾಲೀಕರೊಂದಿಗೆ ಮಾತಾಡಿ ಆ ಮನೆ ಮುಂದಿನ ಒಂದು ಕೋಣೆ ಬಾಡಿಗೆ ತೆಗೆದುಕೊಂಡು ಗಂಡನಿಗೆ ಧೈರ್ಯ ಹೇಳಿ ನೋಡಿ. ಆಗ ನನಗೆ ಸಂಸಾರದ ಅಡಿಗೆ ಕೆಲಸದ ಬಂಧನ, ನಿಮಗೆ ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಅಂಗಡಿ ಕೆಲಸದ ಬಂಧನ. ಈಗ ಇಬ್ಬರು ಸ್ವತಂತ್ರರಾಗಿದ್ದೀವಿ. ಈ ಬೀದಿಲಿ ಕೆಲವು ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಅವರಿಗೆ ಚಪಾತಿ ಪಲ್ಯ ಬೆಳಗಿನ ಹೊತ್ತು, ಸಂಜೆ ದೋಸೆ ಇಡ್ಲಿ ಮಾಡಿಕೊಡ್ತೀನಿ. ನೀವು ಹೋಗಿ ನಾನು ಯಾವ ಮನೆಗೆ ಒಪ್ಪಂದ ಮಾಡಿಕೊಂಡು ಬಂದೇನೋ ಅವರಿಗೆ ತಿಂಡಿ ಒದಗಿಸಿ ಬನ್ನಿ ಎಂದರು. ವ್ಯವಹಾರದ ತುಂಬ ದೊಡ್ಡದಾಗಿ ರೂಢಿಸಿಕೊಳ್ಳಲಿಲ್ಲ. ಒಂದು 10 ಮನೆಗೆ ತಿಂಡಿ ಒದಗಿಸಿ ತಮ್ಮ ಜೀವನೋಪಾಯಕ್ಕೆ ಅನ್ನ ಬಟ್ಟೆ ಒದಗಿಸಿಕೊಂಡರು. ಮೊಮ್ಮಕ್ಕಳು ಬಂದಾಗ ಕೈ ತುಂಬ ತಿಂಡಿ ಕೊಡ್ತಿದ್ದಳು. ಸೊಸೆ ಮಗ ಬಂದು ಕ್ಷಮಾಪಣೆ ಕೇಳಿಕೊಂಡರು. ನಿಂದೇನು ತಪ್ಪಿಲ್ಲಮ್ಮ, ಅವನ ಸಂಪಾದನೆ 10,000 ಇದ್ದು ನೀವು ನನಗೆ ಅನ್ನ ಹಾಕಲಿಕ್ಕೆ ವಂಚನೆ ಮಾಡಿ ಜಗಳ ಮಾಡಲಿಲ್ಲ. ಬರುವ 3,000 ರೂಪಾಯಿಗಳಲ್ಲಿ ನೀವು ಗಂಡ ಹೆಂಡತಿ ಮಕ್ಕಳು ಮಾಡಿಕೊಳ್ಳಿ. ಎಷ್ಟು ವರ್ಷ ಮಗ ಸೊಸೆಗೆ ಅನ್ನಕ್ಕೆ ಭಾರವಾಗಿರಬೇಕು ಎಂದು ಸೊಸೆಗೆ ಸಮಾಧಾನ ಹೇಳಿದಳು. ನಮ್ಮದು ತಪ್ಪಾಯಿತು, ನೀವು ಬನ್ನಿ ಎಂದು ಹೃತ್ಪೂರ್ವಕವಾಗಿ ಸೊಸೆ ಕೇಳಿಕೊಂಡ ಮೇಲೆ ಅಲ್ಲೇ ಬರ್ತೀವಮ್ಮ. ಆದರೆ ಅಡಿಗೆಯ ಮನೆಯಲ್ಲಿ ನೀನು ಗಂಡ ಮಕ್ಕಳಿಗೆ ಅಡಿಗೆ ಮಾಡ್ಕೋ. ನಾವು ಮುಂದಿನ ನಡುವೆಯಲ್ಲಿ ನನ್ನ ತಿಂಡಿ ತೀರ್ಥ ಮಾಡುವ ಕಾರ್ಯಕ್ರಮ ಇಟ್ಕೋತೀನಿ. ಇಲ್ಲಿ ಕೂಡ 200 ರೂಪಾಯಿ ಬಾಡಿಗೆ ಉಳಿಯುತ್ತೆ. ನಿನ್ನ ಕೈಗೆ ಆ 200 ರೂಪಾಯಿ ಹಾಕ್ತೀನಿ. ಮಕ್ಕಳ ಹೆಸರಿಗೆ ರಿಕರಿಂಗ್ ಡಿಪಾಸಿಟ್ ಕಟ್ಕೋ. ನಿನ್ನ ಸಂಬಳದಲ್ಲಂತೂ 3 ಕಾಸು ಉಳಿಯಲ್ಲ ಅಂತ ಗುಣುಗುತ್ತಿದ್ದಿ. ಆಮೇಲೆ ನನ್ನ ಸ್ವತಂತ್ರ ನನ್ನದು, ನಿನ್ನ ಸ್ವತಂತ್ರ ನಿನ್ನದು. ನಾನು ಮಲಗಿದರೆ ಎದ್ದರೆ ಆಗ ಅಸಹನೆ ಪಡ್ತಿದ್ದಿ. ಮುದಿಜೀವ, ಮಧ್ಯಾಹ್ನ 2 ಗಂಟೆ ನಿದ್ರೆ ಮಾಡಿದರೆ ನನಗೆ ಆರೋಗ್ಯ ಶಕ್ತಿ ಇರುತ್ತೆ ಎಂದಳು. ಅಡಿಗೆ ನಾನು ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತೀನತ್ತೆ. ಇನ್ನೊಂದೈದಾದರೂ ಮನೆಯವರು ಕೇಳಿದರೆ ನೀವು ಒಪ್ಪಿಕೊಂಡರೆ ನಾನು ಸಾಮಾನು ತರಿಸಿಕೊಳ್ತೀನಿ. ನೀವು ಮಾಡಿ ಬಂದ ಹಣ ಇಬ್ಬರು ಅರ್ಧ ತಗೊಳ್ಳೋಣ ಎಂದಳು. ಇಲ್ಲಮ್ಮ, ನನ್ನ ಕೈಲಿ ಆಗಲ್ಲ. ಆ ಮನೆಯಲ್ಲಿ ನಾನು ಬಂದೆ ಅಂತ ನಿಮ್ಮ ಹತ್ತಿರ ಊಟ ಮಾಡಿ ಆ ಹಿಟ್ಟು ರೊಟ್ಟಿ ಊಟ ನಮಗೆ ತಡೆಯಲ್ಲ. ಆರಿದ ಸಾರು, ನೀರು, ಕಾಫಿ ಇದೆಲ್ಲದರಿಂದ ಅವರಿಗೆ ಸಾಕಾಗಿ ಹೋಗಿತ್ತು. ನನ್ನ ಮಾಂಗಲ್ಯ ನನಗೆ ಮುಖ್ಯ. ಈಗ ಅರ್ಧ ಲೀಟರ್ ಗಟ್ಟಿ ಹಾಲು ತಗೊಂಡು ಸ್ವಲ್ಪ ಹೆಪ್ಪು ಹಾಕಿ ಇಬ್ಬರು 2 ಹೊತ್ತು ಲೋಟದ ತುಂಬ ಒಳ್ಳೆಯ ಕಾಫಿ ಕುಡಿತೀವಿ. 4 ತರಕಾರಿ ಹಾಕಿದ ಒಳ್ಳೆಯ ಹುಳಿ ತುಪ್ಪ, ಮೊಸರು, ಬಿಸಿ ಬಿಸಿ ಅನ್ನ ನಮಗೆ ಸಾಕು. ಅರಿದ ರಾಗಿ ರೊಟ್ಟಿ ಜಗಿದು ಅರಿದು ಸಾರು ನಮಗೆ ಎಂದಿಗೂ ಸೇರ್ತಾ ಇರಲಿಲ್ಲ. ಅವರಿಗೂ ಅದು ಸೇರಲ್ಲ. ಚಿನ್ನ ಬಣ್ಣಕ್ಕೆ ನಮಗೆ ಬಡತನವಿತ್ತು ಹೊರತು ಅನ್ನಕ್ಕಲ್ಲ. ಮಗನಿಗೆ 2 ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಊಟವೇ ಹಾಕಿದ್ವಿ. ಈಗ ನನ್ನ ಮನೆಯ ಪಾತ್ರೆ ತೊಳೆದು ಬಟ್ಟೆ ಒಗೆದು ಮಾಡಲಿಕ್ಕೆ ಗಿರಣಿಗೆ ಹೋಗಲಿಕ್ಕೆ ಕೆಲಸದಾಳನ್ನು ಇಟ್ಕೊಂಡಿದ್ದೀನಿ. ಈಗ ಈ ಮನೆಗೆ ಬಂದರೂ ಕೆಲಸದವಳು ಇರ್ತಾಳೆ. ನಮ್ಮ ಗೋಧಿ ಹಸನು ಮಾಡಿಕೊಳ್ತಾಳೆ, ನಮಗೆ ಕೆಲಸ ಮಾಡಿಕೊಳ್ತಾಳೆ. ನೀನು ನಿನ್ನ ಮನೆ ಪಾತ್ರೆ ತಂದು ಹಾಕುವುದು, ನಿನ್ನ ಮನೆ ರಾಗಿ ಹಸನು ಮಾಡಿಸುವುದು ಮಾಡಬೇಡ. ನಿಮ್ಮ ಸೊಸೆ ಹೇಳಿದ ಯಾವ ಕೆಲಸವನ್ನು ನಾನು ಮಾಡಲ್ಲ ಅಂತ ಚೆನ್ನಮ್ಮ ಹೇಳಿದ್ದಾಳೆ ಎಂದರು. ಸೊಸೆ ಕೊಂಚ ಪೇಚಾದಳು. ಆ ಮನೆ ಬಿಟ್ಟು ಮಗ ಮೊಮ್ಮಗ ಹತ್ತಿರ ಇದ್ದೀವಿ ಅನ್ನೋ ಸಂತೋಷಕ್ಕೆ ತಿಂಗಳಿಗೆ 200 ರೂಪಾಯಿ ನಿನ್ನ ಕೈಗೆ ಹಾಕ್ತೀವಿ. ಆದರೆ ನಿನ್ನ 3ನೇ ದರ್ಜೆ ಊಟ ನಾವು ಗಂಡ ಹೆಂಡತಿ ಮಾಡಲ್ಲ. ಹಬ್ಬದ ದಿನ ಒಂದು ಹೋಳಿಗೆ ತುಂಡು ನಿನ್ನ ಮಾವ ನೆಲೆಗೆ ಹಾಕ್ತಿರಲಿಲ್ಲ. ಅವರಿಗೆ ಚೆನ್ನಾಗಿ ತಿಂದುಂಡು ಅಭ್ಯಾಸವಿತ್ತು. 3 ವರ್ಷ ನಿನ್ನ ಕೆಳಗೆ ತುಂಬ ಪರಾಧೀನ ಅನುಭವಿಸಿ ಸಾಕಾದೇವಮ್ಮ. ಅವರಿಗೆ ಈಗ 62 ವರ್ಷ, ನನಗೆ 56 ವರ್ಷ. ಮುಪ್ಪು ಕೊಡವಿಕೊಂಡು ಎದ್ದು ಈ ವಯಸ್ಸಿನಲ್ಲಿ ನಮ್ಮ ಅನ್ನ ನಾವು ಸಂಪಾದಿಸಿ ಕೊಡ್ತಿದ್ದೀವಿ.
ಆದರೆ ಲಕ್ಷ ಲಕ್ಷ ಆಸ್ತಿ ಮಾಡುವ ಸಾಮರ್ಥ್ಯ ನನಗಿಲ್ಲಮ್ಮ. ಬಹಳ ದುಡಿತ ಆದರೆ ದೇಹ 4 ವರ್ಷದಲ್ಲಿ ಜೀರ್ಣವಾಗುತ್ತೆ. ಆಗ ಆ ದೇಹ ಇಟ್ಕೊಂಡು 10 ವರ್ಷ ಮಲ್ಕೊಂಡಿದ್ರೆ ಯಾರು ನಮ್ಮ ಸೇವೆ ಮಾಡ್ತಾರೆ? ಹೀಗಾಗಿ ನನ್ನ ಕೈಲಾದಷ್ಟು ಕೆಲಸ ಮಾಡಿ ಈ ದೇಹ ಗಟ್ಟಿ ಮುಟ್ಟಾಗಿ ಇಟ್ಕೋಬೇಕು. ಅದು ನನ್ನ ಮನಸ್ಸು ಎಂದರು. ಏನೋ ದುಡಿಯುವ ಕೈಯಲ್ಲಿ 4 ಕಾಸು ಜಾಸ್ತಿ ದುಡಿದರೆ ಒಳ್ಳೆಯದಂತ ಅಂದೆ. ಅವರೆಲ್ಲ ನಿಮ್ಮ ಕೈಯಲ್ಲಿ ಹೋಳಿಗೆ ಹೊರಣದ ಹೋಳಿಗೆ ಬಹಳ ಇಷ್ಟಪಡ್ತಾರೆ. ಅದಕ್ಕೆ ಮೊನ್ನೆ ನಿಮಗೆ ಹೇಳಿದ್ದೆ ಎಂದಳು. ಇಲ್ಲಮ್ಮ, ಈಗ ನನ್ನ ದುಡಿಮೆ ಅನ್ನ ಬಟ್ಟೆಗೆ ಆಗ್ತಿದೆ, ಅಷ್ಟು ಸಾಕು. ಇನ್ಯಾವ ಬಂಜಾಟವೂ ನನಗೆ ಬೇಕಿಲ್ಲ ಎಂದಳು. ಮುಂದೆ ಆ ಸೊಸೆಯ ಆಗಾಗ ಅತ್ತೆಯಿಂದ 500 ರೂಪಾಯಿ 500, 200 ಪಡೆದು ಉಪಕೃತಳಾಗ್ತಿದ್ದಳು. ಹೀಗೆ ಬಡತನ ಇದ್ದರೂ ಸೊಸೆ ದೌರ್ಜನ್ಯಕ್ಕೆ ಒಳಗಾಗದೆ ತನ್ನ ಸ್ವಂತ ಬದುಕು ಸ್ಥಾಪಿಸಿಕೊಂಡು ಅವರನ್ನು ನೋಡಿದರೆ ಸಂತೋಷವಾಗುತ್ತೆ ಎಂದಳು. ಪೂರ್ತಿ ಈ ಕಥೆ ಸರಸಮ್ಮ ವರ್ಣಿಸಿದ ಮೇಲೆ ನಿಜ ಸ್ವಾತಂತ್ರ್ಯವು ಸ್ವರ್ಗಲೋಕವು ಅಂತ ಹೆತ್ತು ಸಾಕಿ ಸಲಹಿ ಮುದ್ದು ಮಾಡುವಾಗ ಮಕ್ಕಳಿಂದ ನಮಗೆ ಸಿಕ್ಕ ಫಲ ಅಂತ ಮುಪ್ಪಿನವರು ಆಶ್ರಯ ಅಂತಲೇ ನಾನು ದೇವರಿಗೆ ಬೆಳ್ಕೋತೇನೆ ಎಂದಳು ಲಲಿತಾ. ಜೊತೆಯಲ್ಲಿ ಬಾಳಬೇಕು. ಅವರನ್ನು ನಾವು ನಿಯಂತ್ರಿಸಬಾರದು, ನಮ್ಮನ್ನು ಅವರು ನಿಯಂತ್ರಿಸಬಾರದು. ಆ ತರಹ ಜೀವನ ಆದರೆ ಒಳ್ಳೆಯದು ಎಂದರು ಸರಸ್ವತಿ. ಲಲಿತಾಳಿಗೆ ಮಗಳ ಮದುವೆ ಚಿಂತೆ ಸಹ ಆಗಾಗ ಕಾಣಿಸುತ್ತಿತ್ತು. ಆದರೆ ಸೀರೆಗೆ ಇನ್ನೂ 19 ವರ್ಷ ಕಾಲಚಕ್ರ ಉರುಳಲಿ. ನಾವು ಅದುವರೆಗೆ ಬೇರೆಯವರಿಗೆ ಕೈಲಾದಷ್ಟು ಒಳ್ಳೆಯದು ಮಾಡಬೇಕು. ದೇವರು ನಮ್ಮ ಮಕ್ಕಳಿಗೆ ಒಳ್ಳೆಯದು ಮಾಡ್ತಾನೆ ಎಂಬ ನಿಶ್ಚಯತೆ ಮೂಡುತ್ತಿತ್ತು. ಜಗನ್ನಾಥನ ನಿಷ್ಠಾಪೂರ್ಣ ದುಡಿಮೆಯಿಂದ ಅಂಗಡಿ ಚೆನ್ನಾಗಿ ಲಾಭ ಗಳಿಸುತ್ತಾ ಇತ್ತು. ಭಗವಂತ ನಮಗೆ ಅನಂತ ಹಸ್ತಗಳಿಂದ ಅನಂತ ಭಾಗ್ಯವನ್ನು ಕೊಟ್ಟಿದ್ದಾನೆ ಎಂದು ಸಂತಸ ಪಡುತ್ತಿದ್ದಳು.